ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 4th ಸೆಮ್ BComನ ಒಂದು ರಿಸರ್ಚ್ ಮೆಥಡಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಚಾಪ್ಟರ್ 1 ಬಂದುಬಿಟ್ಟು ಫಂಡಮೆಂಟಲ್ಸ್ ಆಫ್ ರಿಸರ್ಚ್ ಅಂತ ಹೇಳಿ. ಸೊ ಇದು ಬಂದುಬಿಟ್ಟು ಪಾರ್ಟ್ 6th ವಿಡಿಯೋ ಆಗಿದೆ. ಆಲ್ರೆಡಿ ನಾನು ಪಾರ್ಟ್ 1 to 5 ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರ್ಯಾರೆಲ್ಲ ಆ ವೀಡಿಯೋಸ್ನ ನೋಡಿಲ್ವೋ ಒಂದು ಸತಿ ಆ ವೀಡಿಯೋಸ್ನ ನೋಡ್ಕೊಂಡು ಬಂದು ಈ ಒಂದು ವೀಡಿಯೋನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅನ್ನೋ ಒಂದು ರೀಸನಿಂದ. ಸೊ ಈ ಒಂದು ವೀಡಿಯೋದಲ್ಲಿ ನಾವು ಕ್ರೈಟೀರಿಯಾಸ್ ಆಫ್ ಗುಡ್ ರಿಸರ್ಚ್ ಏನೇನೆಲ್ಲ ಇರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಓಕೆನಾ? ಈಗ ಒಂದು ಗುಡ್ ರಿಸರ್ಚ್ ಅಂತ ಹೇಳಿ ಅದು ಅನ್ನಿಸ್ಕೋಬೇಕು ಅಂದರೆ ಏನೇನೆಲ್ಲ ಕ್ರೈಟೀರಿಯಾಸ್ ಇರಬೇಕು ಅಂದರೆ, ಫಸ್ಟ್ ಒಂದು ಕ್ಲಾರಿಟಿ ಇರಬೇಕು. ಅಂದರೆ ಏನು, ನಾವು ರಿಸರ್ಚರ್ ಯಾವ ರೀತಿ ಕ್ಲಾರಿಟಿನ ಕೊಡಬೇಕು ಅಂದರೆ, ಅವ್ರು ಏನು ಫೈಂಡ್ ಔಟ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಪ್ರಾಪರಾಗಿ ಕ್ಲಾರಿಟಿ ಇರಬೇಕು. ಅವ್ರಿಗೆ ಫಸ್ಟು ಕ್ಲಾರಿಟಿ ಇರಬೇಕು. ಓಕೆನಾ? ಕ್ಲಾರಿಟಿ ಇದ್ದು ರಿಪೋರ್ಟಲ್ಲೂ ಕೂಡ ಪ್ರಾಪರ್ ಕ್ಲಾರಿಟಿಯಿಂದ ಮೆನ್ಷನ್ ಮಾಡಬೇಕು. ಓಕೆನಾ? ಆವಾಗ ಮಾತ್ರ ಅದು ಒಂದು ಗುಡ್ ರಿಸರ್ಚ್ ಅಂತ ಹೇಳಿ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ಲಿಯರ್, ಏನೇನೆಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿರ್ತಾರೆ ನೋಡಿ, ಅಷ್ಟು ಇನ್ಫಾರ್ಮೇಷನ್ನು ಕೂಡ ಕ್ಲಿಯರ್ ಆಗಿರಬೇಕು, ಹಾಗೆಯೇ ಪ್ರಾಪರಾಗಿ ಮೆನ್ಷನ್ ಆಗಿರಬೇಕು. ಓಕೆನಾ? ನೆಕ್ಸ್ಟು ಸ್ಪೆಸಿಫಿಸಿಟಿ ಅಂದರೆ ಏನು, ಸ್ಪೆಸಿಫಿಕ್ ಆಗಿರಬೇಕು. ಏನು ಆಬ್ಜೆಕ್ಟಿವ್ ಇದೆಯಲ್ಲ, ಆಬ್ಜೆಕ್ಟಿವ್ ಬಂದ್ಬಿಟ್ಟು ಸ್ಪೆಸಿಫಿಕ್ ಆಗಿರಬೇಕು. ಓಕೆನಾ? ನೆಕ್ಸ್ಟು ರಿಸರ್ಚಬಲ್ ಅಂದರೆ ಏನು, ಡೇಟಾ, ಅವ್ರು ಏನು ಡೇಟಾನ ಕಲೆಕ್ಟ್ ಮಾಡಿರ್ತಾರೆ ನೋಡಿ, ಒಬ್ಬ ರಿಸರ್ಚರು ರಿಸರ್ಚ್ ಮಾಡಬೇಕಾದ್ರೆ ಏನು ಡೇಟಾನ ಕಲೆಕ್ಟ್ ಮಾಡ್ತಾರಲ್ಲ, ಈ ಡೇಟಾ ಬಂದ್ಬಿಟ್ಟು ಒಂದು ರಿಸರ್ಚ್ ಮಾಡೋದಕ್ಕೆ ಅಥವಾ ಸ್ಟಡಿ ಮಾಡೋದಕ್ಕೆ, ಪ್ರಾಬ್ಲಮ್ ಏನಿದೆಯಲ್ಲ ಪ್ರಾಬ್ಲಮ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಡೇಟಾ ಅನ್ನೋದು ಪ್ರಾಪರಾಗಿ ಅವೈಲಬಲ್ ಅನ್ನೋದು ಇರಬೇಕು. ಓಕೆನಾ? ಅವಾಗ ಮಾತ್ರ ಒಂದು ಗುಡ್ ರಿಸರ್ಚ್ ಅಂತ ಹೇಳಿ ಅನ್ನಿಸ್ಕೊಳ್ಳೋಕೆ ಸಾಧ್ಯ. ನೆಕ್ಸ್ಟ್ ಫೀಸಿಬಿಲಿಟಿ ಅಂದರೆ ಏನು, ಪಾಸಿಬಲ್ ವಿತಿನ್ ದ ಟೈಮ್, ಕಾಸ್ಟ್ ಆ್ಯಂಡ್ ರಿಸೋರ್ಸಸ್. ಅಂದರೆ ಏನು, ಒಂದು ನಾವು ರಿಸರ್ಚ್ ಮಾಡ್ತಿದ್ದೀವಿ ಅಂದರೆ ವಿತಿನ್ ಟೈಮು ಅಥವಾ ವಿತಿನ್ ಕಾಸ್ಟ್ ಅಥವಾ ವಿತಿನ್ ರಿಸೋರ್ಸಸಲ್ಲಿ ನಾವು ರಿಸರ್ಚ್ ಅನ್ನೋದನ್ನ ಮಾಡಬೇಕು. ಓಕೆನಾ? ಅಂದರೆ ನಮ್ಗೆ ಇವಾಗ ಎಕ್ಸ್ಟ್ರಾ ಏನೋ ಒಂದು ಇನ್ಫಾರ್ಮೇಷನ್ ಬೇಕು ಅನ್ನೋದಕ್ಕಿಂತ ಮುಂಚೆನೇ ನಾವು ಪ್ರಾಪರಾಗಿ ಕಲೆಕ್ಟ್ ಮಾಡಿ ರಿಸರ್ಚ್ ಅನ್ನೋದನ್ನ ಮಾಡಬೇಕು. ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಅಂದರೆ ಏನು, ಶುಡ್ ಕಾಂಟ್ರಿಬ್ಯೂಟ್ ಟು ನಾಲೆಜ್. ಅಂದರೆ ಏನು, ಇವಾಗ ನಾವು ಏನು ರಿಸರ್ಚ್ ಮಾಡ್ತಿದ್ದೀವಲ್ಲ ಆ ರಿಸರ್ಚ್ ಬಂದುಬಿಟ್ಟು ನಮ್ಮ ಒಂದು ನಾಲೆಜ್ಗೆ ಗೇನ್ ಆಗೋ ರೀತಿ ಒಂದು ರಿಸರ್ಚ್ ಅನ್ನೋದನ್ನ ನಾವು ಮಾಡಬೇಕು. ಓಕೆನಾ? ನೆಕ್ಸ್ಟು ಒರಿಜಿನಾಲಿಟಿ ಅಂದರೆ ಏನು, ಪ್ರತಿಯೊಂದು ರಿಸರ್ಚು ಕೂಡ ಇವಾಗ ನಾವು ಆಲ್ರೆಡಿ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್ ಇದ್ದರೂ ಕೂಡ ನಾವು ಏನೋ ಒಂದು ರಿಸರ್ಚ್ ಮಾಡ್ತಿದ್ದೀವಿ ಅಂದರೆ ಅಲ್ಲೇ ನಾವು ನ್ಯೂ ಅಥವಾ ಸಮಥಿಂಗ್ ಏನಾದ್ರು ಒಂದು ಹೊಸದನ್ನ ನಾವು ಲರ್ನ್ ಮಾಡಬೇಕು. ಆವಾಗ ಮಾತ್ರ ಒಂದು ರಿಸರ್ಚ್ ಮಾಡಿರೋದಕ್ಕೂ ಕೂಡ ಒಂದು ಸಾರ್ಥಕ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಎಥಿಕಲ್ ಅಂದರೆ ಏನು, ಎಥಿಕಲ್ ವೇಯಲ್ಲಿರಬೇಕು, ಹಾನೆಸ್ಟಿ ಇರಬೇಕು, ಡಿಸಿಪ್ಲಿನ್ ಇರಬೇಕು, ಸಿನ್ಸಿಯಾರಿಟಿ ಎಲ್ಲನೂ ಕೂಡ ಎಥಿಕಲ್ ಆಗಿದ್ದು ನಾವು ರಿಸರ್ಚ್ ಅನ್ನೋದನ್ನ ಮಾಡಬೇಕು. ಓಕೆನಾ? ಇಷ್ಟು ಕೂಡ ಒಂದು ಕ್ರೈಟೀರಿಯಾಸ್ ಆಫ್ ಗುಡ್ ರಿಸರ್ಚ್ ಆಗಿದೆ. ಓಕೆನಾ? ಇನ್ನು ನೆಕ್ಸ್ಟು ಸೋರ್ಸಸ್ ಆಫ್ ರಿಸರ್ಚ್ ಪ್ರಾಬ್ಲಮ್ ಅಂದರೆ ಏನು, ಇಟ್ ಮೀನ್ಸ್ ಪ್ಲೇಸಸ್ ಆರ್ ಏರಿಯಾಸ್ ಫ್ರಮ್ ವಿಚ್ ಅ ರಿಸರ್ಚರ್ ಗೆಟ್ಸ್ ಐಡಿಯಾಸ್ ಟು ಐಡೆಂಟಿಫೈ ಆ್ಯಂಡ್ ಸೆಲೆಕ್ಟ್ ದ ರಿಸರ್ಚ್ ಪ್ರಾಬ್ಲಮ್. ಅಂದರೆ ಏನು, ಸೋರ್ಸಸ್ ಆಫ್ ರಿಸರ್ಚ್ ಪ್ರಾಬ್ಲಮ್ ಅಂದರೆ ಈಗ ರಿಸರ್ಚರ್ಗೆ ಒಂದು ಏರಿಯಾಸ್, ಓಕೆನಾ, ಏರಿಯಾಸು ಅಥವಾ ಪ್ಲೇಸಸ್ ಅಂತಲೂ ಕೂಡ ಕರಿತೀವಿ. ಓಕೆನಾ? ಸೊ ಈ ಏರಿಯಾಸ್ ಅಥವಾ ಪ್ಲೇಸಸ್ಸಿಂದ ಒಂದು ಇನ್ಫಾರ್ಮೇಷನ್ ಅಥವಾ ಐಡಿಯಾಸ್ ಅನ್ನೋದು ಸಿಗುತ್ತೆ ರಿಸರ್ಚರ್ಗೆ. ಏನಕ್ಕೆ, ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರ ಬೇಸಿಸ್ ಮೇಲೆ ನಾನು ರಿಸರ್ಚ್ ಮಾಡ್ಬೋದು ಅಂತ ಹೇಳಿ ಒಂದು ಐಡಿಯಾಸು ಅಥವಾ ಥಾಟ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡುವಂಥ ಒಂದು ಪ್ಲೇಸಸ್ ಅಥವಾ ಏರಿಯಾಸ್ನ ನಾವು ಸೋರ್ಸಸ್ ಆಫ್ ರಿಸರ್ಚ್ ಪ್ರಾಬ್ಲಮ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ? ಏನೇನೆಲ್ಲ ಮೇನ್ ಸೋರ್ಸಸ್ ಇದೆ ಅಂದರೆ, ಸೊ ನೋಡಿ, ಫಸ್ಟ್ ಒಂದು ರಿವ್ಯೂ ಆಫ್ ಲಿಟ್ರೇಚರ್ ಅಂದರೆ ಏನು, ರೀಡಿಂಗ್ ಬುಕ್ಸು, ಜರ್ನಲ್ಸು. ಇದರಿಂದ ನಮಗೇನು ಒಂದು ಬುಕ್ಸು ಜರ್ನಲ್ಸ್ನ ಓದೋದ್ರಿಂದ ಏನಾಗುತ್ತೆ ಅಂದರೆ ನಾವು ಗ್ಯಾಪ್ಸ್ಗಳನ್ನ ಫೈಂಡ್ ಔಟ್ ಮಾಡ್ಬೋದು, ಅಥವಾ ಅನ್ಆನ್ಸರ್ಡ್ ಕ್ವಶನ್ಸ್, ಅದರಲ್ಲಿ ಏನೇನೆಲ್ಲ ಆನ್ಸರ್ ಕೊಡದೇ ಇರೋ ಅಂಥ ಒಂದು ಕ್ವಶನ್ಸ್ ಇದೆಯಲ್ಲ ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಇದು ಕೂಡ ಒಂದು ರಿಸರ್ಚರ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ಸ್ ಅಂದರೆ ಏನು, ಪ್ರಾಬ್ಲಮ್ ಫೇಸ್ಡ್ ಇನ್ ಎಜುಕೇಷನು, ಬಿಸ್ನೆಸ್ಸು, ಡೈಲಿ ಲೈಫ್ ಲೀಡ್ಸ್ ಟು ರಿಸರ್ಚ್ ಪ್ರಾಬ್ಲಮ್. ಅಂದರೆ ಇವಾಗ ನಾವು ಒಂದು ಪ್ರಾಕ್ಟಿಕಲ್ ಆಗಿ ಫೇಸ್ ಮಾಡ್ತಿದ್ದೀವಿ ಅಂದ್ಕೊಳ್ಳಿ, ಒಂದು ಪ್ರಾಬ್ಲಮ್ಗಳನ್ನ, ಎಜುಕೇಷನ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಥವಾ ನಮ್ಮ ಒಂದು ಡೈಲಿ ಲೈಫ್ಗಳಲ್ಲಾಗಿರ್ಬೋದು. ಸೊ ಇದರಿಂದ ಕೂಡ ನಮಗೆ ಗೊತ್ತಾಗುತ್ತೆ ಏನು ರಿಸರ್ಚ್ ಪ್ರಾಬ್ಲಮ್ ಇದೆ ಅಂತ ಹೇಳಿ. ನೆಕ್ಸ್ಟ್ ಎಕ್ಸಿಸ್ಟಿಂಗ್ ಥಿಯರಿ ಮೇ ನೀಡ್ ಟು ವೆರಿಫಿಕೇಷನ್ ಅಥವಾ ವೆರಿಫಿಕೇಷನ್ ಮಾಡೋದ್ರಿಂದನೂ ಕೂಡ ನಮಗೆ ಒಂದು ರಿಸರ್ಚ್ ಪ್ರಾಬ್ಲಮ್ ಏನಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಏನಾದ್ರು ಒಂದು ಸೋಷಿಯಲ್ ಇಶ್ಯೂಸ್ ಇರುತ್ತಲ್ಲ, ಅಲ್ಲೂ ಕೂಡ ನಾವು ರಿಸರ್ಚ್ ಅನ್ನೋದನ್ನ ಮಾಡ್ಬೋದು.
ಪರ್ಸ್ನಲ್ ಇಂಟ್ರೆಸ್ಟ್ ನಮ್ಮ ಒಂದು ಮೇನ್ ಇವಾಗ ನನಗೆ ಏನದ್ರ ಬಗ್ಗೆನೋ ಒಂದು ಇಂಟ್ರೆಸ್ಟ್ ಇದೆ ಅಂದರೆ ಆ ಬೇಸಿಸ್ ಮೇಲೆ ನಾನು ರಿಸರ್ಚ್ ಅನ್ನೋದನ್ನ ಮಾಡ್ಬೋದು, ಅಥವಾ ಗೌರ್ಮೆಂಟ್ ರಿಪೋರ್ಟ್ಸ್ನೆಲ್ಲ ನೋಡಿ ಅಲ್ಲೂ ಕೂಡ ಒಂದು ರಿಸರ್ಚ್ ಅನ್ನೋದನ್ನ ಮಾಡ್ಬೋದು. ಓಕೆನಾ, ಇಷ್ಟು ಕೂಡ ಒಂದು ಮೇನ್ ಸೋರ್ಸಸ್ ಆಫ್ ರಿಸರ್ಚ್ ಪ್ರಾಬ್ಲಮ್ಸ್ ಆಗಿದೆ. ಸೊ ಇಲ್ಲಿಗೆ ಒಂದು ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ ಜೊತೆಗೆ ಬರ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.